ಇಲ್ಲ, ನಾವೆಲ್ಲ ಹಾಲು ಜೇನಿನ ಅಂತ ಒಬ್ಬರೊಬ್ಬರು ಹೇಳ್ತಾ ಇರ್ತಾರೆ. ಆದರೆ ಒಬ್ರಿಗೊಬ್ಬರು ತಮ್ಮ ರಾಜಕೀಯ ಏನು ಗುರಿ ಅದ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅದಕ್ಕೆ ದೊಡ್ಡ ಸಾಕ್ಷಿ ಇವತ್ತು ಡಿ.ಕೆ.ಶಿ ಅವರ ಈ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಗೈರು ಹಾಜರಾಗಿದ್ದಾರೆ. ಇದು ಭಾಳ ಗಮನಿಸಬೇಕಂತ ವಿಷಯ. ಅದು ಈಗ ಚರ್ಚೆ ನಡೀತಾ ಇದೆ. ಈ ಗೈರು ಹಾಜರಿ ಏನು ಇಫೆಕ್ಟ್ ಆಗ್ಬೋದು, ಮತ್ತೇನಾಗ್ಬೋದು, ಅದು ಮತ್ತೆ ಚರ್ಚೆ ಆಗೋದನ್ನು ಆ ಮಾತು ಬೇರೆ. ಈ ಬಜೆಟ್ ಆದ ತಕ್ಷಣ ಬದಲಾಗ್ತಾರೆ ಸಿ.ಎಂ ಅವರು ಅನ್ನುವಂಥ ಮಾತನ್ನು ಗೈರು ಯಾಕಾದರೂ ಇರಬೇಕಾದಂಥ ಅತ್ಯಂತ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಅದಕ್ಕಾಗಿ ನೀರಾವರಿನೂ ಆಯಿತು. ಅದೇ ಕಾಲಕ್ಕೆ ನೀರಾವರಿ ಜೊತೆಗೆ ಈ ಬೆಂಗಳೂರು ಮತ್ತು ನೀರಾವರಿ ಎರಡು ಅವರ ಒಂದು ಸುಪರ್ತಿನಲ್ಲಿದ್ದಾವೆ. ಅವರನ್ನು ಪ್ಲೀಸ್ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಎಲ್ಲರನ್ನೂ ಪ್ರೀತಿ ಒಳಗಟ್ಟು ಹಾಕ್ಕೊಂಡು ಜೊತೆಗೆ ಅದನ್ನು ಆದಷ್ಟು ಸಾಲು ಇಲ್ಲದಂಗೆ ಮಾಡ್ಕೊಳ್ಳೋಂಥ ಕೊರತೆ ಆಗಲಾರದ ಬಜೆಟ್ ಮಾಡಬೇಕು ಅನ್ನೋಂಥ ಸರ್ಕಸ್ ಮಾಡಿದ್ದಾರೆ. ಈ ಸರ್ಕಸ್ಸಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹೇಳ್ತೀನಿ ನಿಮಗೆ, GST ಅದೇನೋ ಮಾಡಿ ಕೇಂದ್ರದವರು ತೊಂದರೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಬರುವಷ್ಟು GST ಬರ್ತಾಯಿಲ್ಲ ರಾಜ್ಯಕ್ಕೆ ಅನ್ನುವಂಥ ಮಾತು. ಆದರೂ ಈ ರಾಜ್ಯಗಳಲ್ಲಿ ಅತಿ ದೊಡ್ಡ 2ನೇ ರಾಜ್ಯದ ಬಜೆಟ್ ಮಂಡನೆ ಆ ರೀತಿ ಖರ್ಚು ಹಾಕ್ಕೊಂಡು ಇವತ್ತು ಮಂಡಿಸಿದ್ದಾರೆ. ಅಂದ್ರೆ 4.5 ಲಕ್ಷ ಕೋಟಿ ರೂಪಾಯಿದು ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅಂದರೆ ಏನು ಇವರು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ, ಆ ಟ್ಯಾಕ್ಸ್ ಸರಿಸಮವಾಗಿ ಬಜೆಟ್ ಮಂಡಿಸೋದನ್ನು ಗಮನಿಸಿದಾಗ ಇದು ಎಲ್ಲ ಟ್ಯಾಕ್ಸಿನ ಮೇಲೆ ನಿಲ್ತಾ